ಅಕಾಲಿಕ ಮಳೆಗೆ ಹಾವೇರಿ ಜಿಲ್ಲೆಯ ರೈತರು ಅಕ್ಷರಶಃ ಈಗಾಗಲೇ ಹೈರಾಣಾಗಿರುವಂಥದ್ದು. ಈಗ ಏನು ಅಂತಂದರೆ ಬಾಳೆ ಬೆಳೆದಿರ್ತಕ್ಕಂಥ ರೈತ ನಿಜಕ್ಕೂ ಕೂಡ ಕಂಗಾಲಾಗಿ ಈಗ ತಮ್ಮ ತಲೆ ಮೇಲೆ ಕೈಯನ್ನು ಹೊತ್ತುಕೊಂಡು ಕುಳಿತಿದ್ದಾರೆ. ಈಗ ಸದ್ಯ ಹಾವೇರಿ ತಾಲೂಕಿನ ಗೌರಾಪುರ ಗ್ರಾಮದಲ್ಲಿ ಇರುವಂಥದ್ದು ಸೊಂಪಾಗಿ ಸೊಗಸಾಗಿ ಬೆಳೆದಿರುವಂತಹ ಎದೆ ಉದ್ದದ ಗಾತ್ರದ ಬಾಳೆ ತೋಟ ಈಗ ಸಂಪೂರ್ಣವಾಗಿ ಮಳೆಯಿಂದ ನೆಲಕಚ್ಚಿರುವಂಥದ್ದು. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಈ ಒಂದು ಏಲಕ್ಕಿ ಬಾಳೆಯನ್ನು ಬೆಳೆದಿರುವಂತಹ ರೈತನ ಕಣ್ಣೀರಲ್ಲಿ ಈಗ ಕಣ್ಣೀರು ತರಿಸುವಂತಹ ಕೆಲಸ ಮಳೆರಾಯ ಮಾಡಿರುವಂಥದ್ದು. ಸುಮಾರು ಏನು 3-4 ಎಕರೆಯಲ್ಲಿ ಬೆಳೆದಿರುವಂತಹ ಬಾಳೆ ತೋಟ ಇರುವಂಥದ್ದು. ಈ ಒಂದು ಬಾಳೆ ತೋಟ ಈಗಾಗಲೇ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಅಂದರೆ ಸರಿಸುಮಾರು ಈಗ 1.5-2 ಎಕರೆಯಲ್ಲಿ ಅಷ್ಟು ಏನಂತಂದರೆ ಬಾಳೆ ಗಿಡಗಳು ಸಂಪೂರ್ಣವಾಗಿ ನೆಲಕಚ್ಚಿರುವಂಥದ್ದು. ಸೊ ಹೀಗಾಗಿ ನಾನು ಈಗ ಇಲ್ಲಿ ರೈತ ಮಹಿಳೆಯರಿದ್ದಾರೆ, ಅಂದರೆ ಈ ಒಂದು ಹೊಲದಲ್ಲಿ ಇರುವಂತಹ ಏನು ರೈತ ಮಹಿಳೆಯರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ. ಸೊ ಈ ಘಟನೆ ಹೇಗಾಯಿತು, ಎಷ್ಟು ಲಾಸ್ ಆಗಿದೆ ಅನ್ನೋದನ್ನು ನಾನು ಅವ್ರಿಗೆ ತೋರಿಸ್ತಾ ಹೋಗ್ತೀನಿ. ಅಮ್ಮ, ಇವಾಗ ಮಳೆ ಯಾವ ಸಮಯದಲ್ಲಿ ಬಂತು, ಹೇಗೆ ಇದಾಯಿತು, ಎಷ್ಟು ಬಾಳೆ ಕಂಬಗಳು ಬಿದ್ದೇವೆ, ಏನು ಲಾಸ್ ಆಗಿದೆ ನಿಮಗೆ? 6 ಗಂಟೆಗೆ ಮಳೆ ಶುರುವಾತ್ರಿ, ಆನಿಕಲ್ ಸುರಿತು. ಆ ಮಾಲ್ ಕೊಡ್ಬೇಕು ಅನ್ನೋ ಟೈಮ್ಗೆ ನಾವು ಸಾಲ ಸೂಲ ಮಾಡಿ ಗೊಬ್ಬರ ಅದನ್ನೆಲ್ಲ ಹಾಕಿ ಅದ್ರ ಮೇಲೆ ಇಟ್ಕೊಂಡು ಕೂತ್ಕೊಂಡಿದ್ವಿ. ಇಷ್ಟೆಲ್ಲ ನಾಶ ಆಗಿಂದ ನಾವು ಏನು ಮಾಡ್ಬೇಕು, ಒಂದು ದಿವಸ ಕುಡಿಬೇಕು ಅನ್ನೋ ಲೆವೆಲಿಗೆ ಬಂದವಿ ನಾವು. ಇದು ಯಾವ ಬಾಳೆ ಹಾಕಿದ್ರಿ? ಇದು ಬಾಳೆ ಹೆಸರೇನು, ಯಾವ ಬಾಳೆ ಹಾಕಿದ್ರಿ? ಏಲಕ್ಕಿ ಬೆಳಿರಿ, ಇದು ಸಸಿ ತಂದು ಹಾಕ್ಯವ್ರಿ. 1 ವರ್ಷ ಆತ್ರಿ ಹಚ್ಚಿ. ಅಂದಾಜಮ್ಮ ಎಷ್ಟು ನಿಮಗೆ ಲಾಸ್ ಆಗ್ಬೋದು? ಇದು ಏನು 1 ಲಕ್ಷನೋ 2 ಲಕ್ಷನೋ ಎಷ್ಟು ಲಾಸ್ ಆಗುತ್ತೆ ನಿಮಗೆ ಲೆಕ್ಕ ಹಾಕಿದ್ರೆ? ಒಂದು 5-6 ಲಕ್ಷ ರೂಪಾಯಿ ಲುಕ್ಷಾನಿ ನೋಡ್ರಿ. ಈಗ 5-6 ಲಕ್ಷ ರೂಪಾಯಿ ಸಾಲನ ಇರ್ತೈತ್ರಿ. ಇದು ಬಾಳೆ ಸಸಿ ತಂದು ಹಚ್ಚಿದ್ದು, ಅದಕ್ಕೆ ಗೊಬ್ಬರ ಹಾಕಿದ್ದು, ಎಣ್ಣೆ ಹೊಡೆದದ್ದು, ಎಲ್ಲದು ಖರ್ಚು ಅಂದ್ರೆ ಅದಕ್ಕೂ ಅಷ್ಟ ಇರ್ತೈತ್ರಿ. ಇದು ಆನಿಕಲ್ ಬಂದು ಮಳೆ ಬಂದು ಎಲ್ಲ ನಮ್ಮನ್ನ ಹಾಳು ಮಾಡ್ತಂದ್ರಿ. ಒಂದು 6-7 ಲಕ್ಷ ರೂಪಾಯಿ ನಮ್ಗೆ ಲುಕ್ಷಾನಿ ಆಯ್ತು ನೋಡ್ರಿ. ಇದು ನಾವು ಒಂದು ದಿವಸ ಕೂಡ ಲೆಕ್ಕಕ್ಕೆ ಬಂದಂಗೆ. ಹಾಗೆ ರೈತರು ಕೂಡ ಇಲ್ಲಿದ್ದಾರೆ. ಈಗ ಅಜರ ಇದು ಮಳೆ ಯಾವುದಿದು, ಈ ಮಳೆ ಬಿದ್ದಿದೆ ಅಲ್ಲ, ಇವಾಗ ಇದರಿಂದ ಏನು ಎಫೆಕ್ಟ್ ಆಗುತ್ತೆ, ಅಂದರೆ ಬೆಳೆದಂಥ ಬೆಳೆಗೆ ಏನು ಎಫೆಕ್ಟ್ ಆಗುತ್ತೆ ಅಂತ? ಬೆಳೆದಂಥ ಬೆಳೆಗೆ ಪೆಟ್ಟು ಅಂದ್ರೆ ಏನ್ರಿ, ಆನಿಕಲ್ ಹೊಡ್ತಾ ಇದು ಬಾಳೆ ಗೊಣಿಗೆ ಬಿತ್ತರಿ. ಈ ಗೊಣಿಗೆ ಕಲಿ ಆತಲ್ರಿ, ನಾಳೆ ಇದು ಹಣ್ಣು ಆದ ನಂತರ ಇದನ್ನ ಬಿಚ್ಚಿ ಈ ತೊಗಟಿ ಸುಲಿದ್ರೆ ಅದ್ರೊಳಗೆ ಕಲಿ ಇರ್ತೈತ್ರಿ, ಬ್ಲ್ಯಾಕ್ ಆಗಿರ್ತೈತ್ರಿ. ಅವರು ಮಾರ್ಕೆಟ್ನವರು ತಗೊಂಡಂಗಲ್ರಿ, ತಿನ್ನೋರು ತಿನ್ನಂಗಿಲ್ಲ, ಮತ್ತು ಅವ ತುಂಬಿಸ್ಕೊಂಡು ಹೋಗಂಗಲ್ರಿ. ಇಲ್ರಿ ಕಲ್ಲಿಗೀತಿಕಾಯಿ ನಮಗೆ ಬೇಡ. ಕಲಿ ಬಿದ್ದು ತೋರಿಸಿರೋದು ಇದು ಹೌದ್ರಿ. ಇದು ಆನಿಕಲ್ ಹೊಡ್ತದ್ರಿ. ಇದೆಲ್ಲ ಆನಿಕಲ್ ಹೊಡ್ತ್ರಿ. ಇದೈತೆ ನೋಡ್ರಿ. ಇದು ಮತ್ತು ಇದ್ರ ಗಿಡಕ್ಕೆ ರೀ ಇವೆಲ್ಲ ಆನಿಕಲ್ ಹೊಡ್ತದ್ವಿ ಇವು. ಇವು ಅಂದ್ರೆ ನಿಮಗೆ ದೊಡ್ಡ ಲಾಸ್, ಇದು ದೊಡ್ಡ ಲಾಸ್ ರೀ. ಏನು ಉಳ್ದೇ ಅಲ್ರಿ, ಎಲ್ಲ ಮಾಡಿದ ಪೀಕ್ ಎಲ್ಲ ಲುಕ್ಷಾಣಿ ಆಗ್ಬಿಟ್ಟೈತಿ. ಈಗ ನಮ್ದು ಏನು ಉಳ್ದೇ ಅಲ್ರಿ. ಇನ್ನು ಬಳಕ ನಾವು ಸುಧಾರಣೆ ಆಗ್ಬೇಕು, ಮಾಲ್ ಚಲೋ ಬಂದೈತಿ ಅಂತಂದು ಆಸೆ ಪಟ್ಟಿದ್ವಿ. ಆದ್ರೆ ಇದು ಯಾವ ರೂಪದಾಗ ಬಂದು ಮಳೆ ನಮ್ಮನ್ನೆಲ್ಲ ಹಾಳು ಮಾಡಿಬಿಡ್ತೀರಿ. ಓಕೆ, ಇವಾಗ ಅಧಿಕಾರಿಗಳಿಗೆ ಏನು ಮನವಿ ಮಾಡ್ಕೊಂತೀರಿ? ಇಲ್ಲಿ ಬಂದು ನೋಡಿ ನಿಮಗೇನು ಪರಿಹಾರ ಏನು ಮನವಿ ಮಾಡ್ಕೊಂತೀರಿ? ಅಧಿಕಾರಿಗಳು ಬಂದು ನೋಡಿ ನಮ್ಮದು ಏನನ್ನೋದು ಅವ್ರಿಗೆ ಕಣ್ಣಾರೆ ಕಾಣ್ತೈತ್ರಿ. ಅವರು ಅದನ್ನ ಎಲ್ಲ ಅವರು ನಮ್ಗೆ ಸಹಕಾರ ಕೊಡ್ಬೇಕು ಅವರು. ಯಾಕಂದ್ರೆ ನಮ್ಮದು ಮಾಡಿದ್ದೆಲ್ಲ ಗೊಬ್ಬರ ಬೀಜ ಔಷಧ ಹೊಡೆದು ನಮ್ಮ ಜೀವನ ಅಂತದು ಹತೋಟಿ ಆಗಿ ಹೋಗೈತಿ. ಆ ಉದ್ದೇಶದಿಂದ ನಮ್ಮ ಜೀವ ಉಳಿಸ್ಬೇಕಂದ್ರೆ ಅವರ ಬಂದು ನಮಗೆಲ್ಲ ಪರಿಹಾರ ಕೊಡಬೇಕು. ಆಯ್ತು, ಥ್ಯಾಂಕ್ ಯು. ಸೊ ಇದಿಷ್ಟು ಇಲ್ಲಿರುವಂತಹ ರೈತರ ಒಂದು ಅಳಲಾಗಿರುವಂಥದ್ದು. ನಿಜಕ್ಕೂ ಕೂಡ ಈ ಒಂದು ದೃಶ್ಯವನ್ನು ನೋಡಿದರೆ ನಮಗೂ ಕೂಡ ಬೇಸರ ಆಗ್ತಾ ಇದೆ. ಅಕಾಲಿಕವಾಗಿ ಸುರಿದಂತಹ ಮಳೆರಾಯ ರೈತರ ಕಣ್ಣಲ್ಲಿ ಕಣ್ಣೀರನ್ನು ತರಿಸಿ ಅವರು ಬೆಳೆದಂತಹ ಬೆಳೆಯನ್ನು ಈಗ ಏನಂತಂದರೆ ನೆಲಸಮ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಬೇಸರ ತರುವಂಥದ್ದು. ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಧಾವಿಸಿ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಪರಿಹಾರನ ಕೊಡಬೇಕೆಂದು ರೈತರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಹಾವೇರಿಯಿಂದ ರಮೇಶ್ ಬಸಪ್ಪ ಹುಣಿಸಿಮರದ್, ಗ್ಯಾರಂಟಿ ನ್ಯೂಸ್, ಹಾವೇರಿ.